ಮನುಷ್ಯನಿಗೆ ವೈರಾಗ್ಯ ಬರುವ ಸ್ಥಳ ಅಂತ. ಗರ್ಭದಲ್ಲಿದ್ದಾಗ, ತಾಯಿ ಗರ್ಭದಲ್ಲಿದ್ದಾಗ ಪ್ರಚಂಡ ವೈರಾಗ್ಯ ಇರುತ್ತೆ. ಸ್ವಾಮಿ ನಾನಿನ್ನು ಹೊರಗೆ ಹೋದೆ ಅಂದ್ರೆ ನಾರಾಯಣ ಕೃಷ್ಣ ಗೋವಿಂದ ಅನ್ನೋದು ಬಿಟ್ಟು ಬೇರೆ ಏನೇನೇನೇನೇನೂ ಮಾಡೋದಿಲ್ಲ ಅಂತ. ಹೊರಗೆ ಬಂದ ಮೇಲೆ ನಾರಾಯಣ ಕೃಷ್ಣ ಗೋವಿಂದ ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತೇವೆ. ಗರ್ಭೆ ವ್ಯಾಧೌ, ರೋಗ ರುಜಿನ ಹಿಡಿದು ಹಾಸಿಗೆ ಹಿಡಿದಾಗ ಅನ್ಕೋತಾ ಇರ್ತೀವಿ, ಈ ಸರಿ ಹೊಟ್ಟೋದ್ರೆ ದೇವ್ರ ಕಟ್ಟೆ ಬಿಟ್ರೆ ತುಳಸಿ ಕಟ್ಟೆ, ತುಳಸಿ ಕಟ್ಟೆ ಬಿಟ್ರೆ ಭಾವಿ ಕಟ್ಟೆ, ಒದ್ದೆ ಬಿಟ್ರೆ ಧಾವಳಿ ಬಿಟ್ರೆ ಮಡಿ, 3 ಪಾಯಿಂಟ್ ಪ್ರೋಗ್ರಾಮ್ ಅಂತ ಇನ್ನೇನು ಮಾಡಲ್ಲ. ಸರಿ ಹೋದ್ಮೇಲೆ ಆ ಸುದ್ದಿಗೆ ಹೋಗಲ್ಲ. ಇನ್ನೆರಡು ದಿನ ಇರ್ತೀನೋ ಏನೋ ರೀ, ಆಮೇಲೆ ನೋಡೋಣ, ದೇವ್ರ ಹತ್ರನೇ ಹೋಗ್ತೀನಲ್ಲ ಆಮೇಲೆ, ಈಗ ಯಾಕೆ ಅಂಥೇಳಿ. ಇದು ಮನುಷ್ಯನ ದೌರ್ಭಾಗ್ಯ ಏನಂದ್ರೆ, ರೋಗ ರುಜಿನ ಬಂದಾಗ 108 ಪ್ರತಿಜ್ಞೆಗಳನ್ನ ಮಾಡ್ತೀವಿ, ಸರಿ ಹೋದ ಮೇಲೆ ಸರಿ ಮಾಡಿದವನನ್ನು ಮರೆತು ಬಿಡ್ತೀವಿ. ಸ್ಮಶಾನೇಚ, ತುಂಬ ಬೇಕಾದವರು, ಮನೆಯ ದೊಡ್ಡ ಆಧಾರ ಸ್ತಂಭ, ಅವರು ಹೋದಾಗ ಈ ಭಾವನೆ ಇರುತ್ತೆ, ಇನ್ನೇನು ಮುಗಿದೋಯ್ತು ಅವ್ರ ಹಿಂದೆಲ್ಲ. ದೇವರು ಇದೊಂದು ದೊಡ್ಡ ಉಪಕಾರ ಮಾಡಿರೋದು. ಕಾಲದಲ್ಲಿರುವ ಮದ್ದು ಏನು ಅಂದ್ರೆ ಮರವು ಕೊಡ್ತಾನೆ. ಹೋದ ದಿವಸ ಇರುವ ದುಃಖ 10 ದಿವಸಕ್ಕಿರೋದಿಲ್ಲ, ವರ್ಷ ಆದಮೇಲೆ ಕಡಿಮೆ, ವರ್ಷಾನುಗಟ್ಟಲೆ ಆದಮೇಲೆ ಮರತೇ ಹೋಗುತ್ತೆ. ಇಲ್ಲ ಅಂದ್ರೆ ಗತಿ ಏನು, ಬದುಕೋದು ಹೇಗೆ? ಹೋದ ದಿವಸದ ದುಃಖ ಸಾಯೋವರೆಗೂ ನಮಗಿತ್ತು ಅಂತಾದರೆ ಬದುಕೋದು ಹೇಗೆ? ಇದು ದೇವರು ಮಾಡುವ ದೊಡ್ಡ ಉಪಕಾರವೂ ಹೌದು. ಪುರಾಣೇ ಯಾಮತಿರ್ಭವೇತ್, ಭಾರಿ ಪುರಾಣವನ್ನ ಕೇಳಿ ವೈರಾಗ್ಯದ ಸಾಕಾರ ಮೂರ್ತಿಗಳಾಗಿ ಮನೆಗೆ ಹೋಗೋದ್ರಲ್ಲಿ ಏನು ಹೇಳಿದ್ರೆ ಇವತ್ತು ಪುರಾಣ ಅದ್ಭುತವಾಗಿತ್ತು. ಅದನ್ನೇನು ಕೇಳಬೇಡ, ಅದನ್ನು ಅಂಥ ಅದ್ಭುತವಾದ. ನನಗೆ ಎಷ್ಟು ವೈರಾಗ್ಯ ಬಂದಿದೆ ಅಂದ್ರೆ ಆ ಪುರಾಣವನ್ನು ಅವ್ರ ಹತ್ರನೇ ಬಿಟ್ಟು ಬಂದ್ಬಿಟ್ಟೇನೆ ಅಂತ ಹೇಳಿ. ಇದು ನಮ್ಮ ದೌರ್ಬಲ್ಯವೂ ಹೌದು, ದೌರ್ಭಾಗ್ಯವೂ ಹೌದು. ಇದು ವೇದವ್ಯಾಸ ದೇವರೇ ಹೇಳಿದ್ದು. ಗರ್ಭೆ ವ್ಯಾಧೌ ಪುರಾಣೇಚ ಸ್ಮಶಾನೆ ಯಾಮತಿರ್ಭವೇ ಸಾಯದಿ ಸ್ಥಿರತಾಮ್ಯಾತಿ ಕೊನಮುಚ್ಚೇತ ಬಂಧನಾಥೆ.